ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಒಬ್ಬರು ಅತಿಥಿಯನ್ನು ನಾನು ಪರಿಚಯ ಮಾಡ್ತೇನೆ. ನಾವು ಎಷ್ಟೋ ಸಲ ಅನ್ಕೋತೀವಿ ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ. ಆದರೆ ನಮಗೆ ಎಷ್ಟೋ ಸಲ ದೇವರು ಸಾಧನೆ ಮಾಡ್ಬೇಕಾದ್ರೆ ಏನೋ ಒಂದು ಥರ ನನ್ನ ಸೈಡಿಂದ ದುಡ್ಡು ಕೊಡ್ತಾ ಇರ್ತಾರೆ, ಆದರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಹಠ ಕಟ್ಟಿ ನಾವು ಅದಕ್ಕೆ ಬರ್ತೀವಲ್ಲ, ಬಂದು ಏನೋ ಒಂದು ಸಾಧನೆ ಮಾಡ್ತೀವಲ್ಲ, ಅದರಲ್ಲಿರುವ ಖುಷಿ ಬೇರೆ ಎಲ್ಲೂ ಇರಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಒಂದು ಖುಷಿಯನ್ನು ಪಡೆದು ಇವತ್ತು ಬದುಕಿನಲ್ಲಿ ಬಹಳ ತಾನು ಏನು ದುಡಿಮೆ ಮಾಡ್ಕೊಂಡಿದ್ರು, ಉಪನ್ಯಾಸಕಿಯಾಗಿ ಬಹಳಷ್ಟು ಮಕ್ಕಳಿಗೆ ಪಾಠವನ್ನು ಮಾಡ್ತಾ, ಬೋಧನೆಯನ್ನು ಮಾಡ್ತಾ, ಮಕ್ಕಳ ಬದುಕಿನಲ್ಲಿ ಒಂದಷ್ಟು ಕ್ರಾಂತಿಯನ್ನು ಮಾಡ್ತಾ ಇದ್ದವರು ಈಗ ಕೃಷಿ ಕ್ರಾಂತಿಗೆ ಮುಂದಾಗಿದ್ದಾರೆ. ದೇಶದಲ್ಲಿ ಕೃಷಿ ಮೊದಲು, ಜೊತೆಗೆ ಮಕ್ಕಳ ಭವಿಷ್ಯ ಕೂಡ ಇರ್ತದೆ. ಅವರು ಎರಡನ್ನೂ ನಿಭಾಯಿಸಿದ್ದಾರೆ. ಒಂದು ನಿಭಾಯಿಸಿ ಈಗ ಇನ್ನೊಂದಕ್ಕೆ ಬಂದಿದ್ದಾರೆ. ಅಂತಹ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ನಾನು ಇವತ್ತಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಸಮೀಪ ಇರುವಂಥ ಹಳದಂಗಡಿಯಲ್ಲಿ ನಾನಿದ್ದೀನಿ. ಸೊ ನಮ್ಮ ಜೊತೆ ಇರುವಂಥ ಗೆಸ್ಟ್ ಮೋನಿಕಾ ಅವರು. ಮೇಡಮ್ ನಮಸ್ತೆ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದೆ. ಮೋನಿಕಾ ಅವರ ಬಗ್ಗೆ ನಾನು ಹೇಳಲೇಬೇಕು. ಅವರು ಕೃಷಿಯಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಕ್ರಾಂತಿಯನ್ನೇ ಮಾಡಿದ್ದಾರೆ. ಒಂದಷ್ಟು ಅವರಿಗೆ ಆದ ಮಟ್ಟದಲ್ಲಿ ಎಲ್ಲವನ್ನ ಪರಿಚಯ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಸು ಸಾಕಣೆ ಇರ್ಬೋದು, ಕೋಳಿ ಸಾಕಣೆ ಇರ್ಬೋದು, ಅದರ ಜೊತೆಗೆ ಒಂದಷ್ಟು ಬೇರೆ ಬೇರೆ ಕೃಷಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರ ಸಮಗ್ರ ಇತಿಹಾಸವನ್ನು ತಿಳ್ಕೊಳ್ಳೋಣ. ಜೊತೆಗೆ ನೋಡಿ, ಅವ್ರದ್ದು 140 ವರ್ಷಕ್ಕೂ ಮಿಕ್ಕಿದ ಹಳೆಯ ಮನೆ ಒಂದು ಇಲ್ಲಿ ಕಾಣ್ತಾ ಇದೆ. ನಿಮಗೆ ಬಹಳ ಖುಷಿ ಆಗ್ತಾ ಇದೆ. ಇಂಥ ಮನೆಯಲ್ಲಿ ಹಳ್ಳಿಯಲ್ಲಿ ಬಂದು ಈ ಥರ ಒಂದು ಬೆಂಗಳೂರಲ್ಲಿ ಜಾಬ್ ಇದ್ದು, ಅದನ್ನು ಒಳ್ಳೆ ವೇತನ ಇದ್ದು, ಅದನ್ನು ಬಿಟ್ಟು ಇಲ್ಲಿ ಬಂದು ಇದನ್ನೆಲ್ಲ ಮಾಡಿ ಕೃಷಿಯ ಸಮಗ್ರವಾದಂಥ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಮೇಡಮ್, ವೆಲ್ಕಮ್ ಟು ನ್ಯೂಸ್ ನಾಟ್ ಔಟ್ ನ ವಿಶೇಷ ಕಾರ್ಯಕ್ರಮ. ಥ್ಯಾಂಕ್ ಯು ಹೇಮಂತ್ ಅವರು. ಹೇಳಿ, ಈಗ ನಿಮ್ಮ ಜರ್ನಿಯನ್ನು ನಾವು ಸ್ಟಾರ್ಟ್ ಮಾಡುವ. ನೀವು ಲೆಕ್ಚರರ್ ಆಗಿದ್ದವರು, ಒಳ್ಳೆ ಪ್ರತಿಷ್ಠಿತ ಕಾಲೇಜ್, ಒಳ್ಳೆ ಕೈ ತುಂಬ ವೇತನವನ್ನು ಪಡ್ಕೊಂಡಿದ್ರು. ಹೌದು. ಎಲ್ಲವನ್ನ ಬಿಟ್ರಿ. ಯಾಕೋಸ್ಕರ ಎಲ್ಲವನ್ನು ಬಿಡುವಂತ ವೈರಾಗ್ಯ ನಿಮಗೆ ಬಂತ? ಇಲ್ಲೇನು ಅಂಥದ್ದೇನಿಲ್ಲ. ಬಟ್ ಕೃಷಿಯತ್ತ ಒಲವು ಬಾಲ್ಯದಿಂದಲೇ ಇತ್ತು. ನಮ್ಮಲ್ಲಿ ಸುಮಾರು ಒಂದು 35 ದನಕರುಗಳು ಆಗಲೇ ಇತ್ತು. ಸೊ ಅಪ್ಪ ಸಿಂಡಿಕೇಟ್ ಬ್ಯಾಂಕ್ ಎಕ್ಸ್ ಆಫೀಸರ್. ಅವರು ಕೂಡ ಯಾವಾಗ VRS ಸ್ಕೀಮ್ ಬಂತ ಆವಾಗಲೇ ಅವರು ಜಾಬನ್ನು ಬಿಟ್ಟು ಅವರು ಕೂಡ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ವ್ಯಕ್ತಿ. ಸೊ ಅವರ ಒಂದು ಒಡನಾಟದಲ್ಲಿ ಹೈನುಗಾರಿಕೆ ನಮಗೆ ಇಡೀ ಫ್ಯಾಮ್ಲಿಗೆ ಬಹಳ ಅಚ್ಚುಮೆಚ್ಚಿನ ಒಂದು ವಿಷಯ. ಸೊ ಹಾಗಾಗಿ ಬಹಳ ವರ್ಷಗಳು ಬೆಂಗಳೂರಲ್ಲಿ ಇದ್ದು ನಾನು ಉಪನ್ಯಾಸಕಿ ವೃತ್ತಿಯನ್ನು ನಾನು ನೋಡಿದ್ದೇನೆ. ಬಹಳ ಮಕ್ಕಳು ಕೂಡ ಪರಿಚಯ ಆಗಿದ್ದಾವೆ. ಮಕ್ಕಳ ಲೈಫಲ್ಲಿ ಚೇಂಜಸ್ ಕೂಡ ಆಗಿದೆ. ನಾನು ಕೂಡ ಬಹಳಷ್ಟು ಆ ವೃತ್ತಿಯಲ್ಲಿ ಕಲ್ತ್ಕೊಂಡೆ. ಬಟ್ ಎಲ್ಲೋ ಒಂದು ಕೃಷಿಯ ಒಲವು ಇನ್ನೂ ಕೂಡ ಮನಸ್ಸಲ್ಲೇ ಇತ್ತು. ಸೊ 2017ರಲ್ಲಿ ಅದಕ್ಕೊಂದು ಗೋಲ್ಡನ್ ಆಪರ್ಚುನಿಟಿ ಅಂತ ನನಗೆ ಹೇಳ್ಬೋದು. ನಮ್ಮ ಹಸ್ಬೆಂಡ್ ಕೂಡ ಒಂದು ಒಳ್ಳೆಯ ಕಂಪನಿಯಲ್ಲಿ, ಹ್ಯಾವೆಲ್ಸ್ ಮತ್ತು ಓರಿಯೆಂಟ್ ಅಂತ ಒಂದು ಕಂಪನಿಯಲ್ಲಿ ಝೋನಲ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದವರು. ಸೊ 2017ನಲ್ಲಿ ಕಂಪನಿಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರನ್ನ ಬಾಂಬೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನಮ್ಮಿಬ್ಬರಲ್ಲಿ ಒಂದು ಮಾತುಕತೆ ಆಗ್ತದೆ, ಬಾಂಬೆ ಬೇಡ, ಬ್ಯಾಂಗ್ಳೂರು ಬೇಡ, ನಮ್ಮ ಹಳ್ಳಿಯೇ ನಮಗೆ ಸರಿ ಅಂಥೇಳಿ 2017ನಲ್ಲಿ ನಮ್ಮ ಹಳದಂಗಡಿಯ ಚೊಕ್ಕದಾಗಿರುವಂಥ ಹಳ್ಳಿಗೆ ನಾವು ತಿರುಗಿ ಬರ್ತೇವೆ. ಸೊ ಬಂದಾಗ ಇಲ್ಲಿ ಏನು ಮಾಡೋದು ಅಂತ ಮೊದಲಿಗೆ ನಾವು ಡಿಸೈಡ್ ಮಾಡಿದಾಗ, ಫಸ್ಟ್ ನಮ್ಮ ಇಬ್ಬರ ಮನಸ್ಸಿಗೂ ಬಂದದ್ದೇ ಹೈನುಗಾರಿಕೆ. ತಂದೆ ಅದರಲ್ಲಿ ಒಂದು ನಿಪುಣರಾಗಿದ್ದರು. ಹಾಗಾಗಿ ತಂದೆಯ ಒಂದು ಮಾರ್ಗದರ್ಶನ ಪಡೆದು ಫಸ್ಟ್ ಕೇವಲ 3 ಹಸುಗಳಿಂದ ಸ್ಟಾರ್ಟ್ ಮಾಡಿದ್ದು. ಈಗ 9ನೇ ವರ್ಷ ನಡೀತಾ ಇದೆ. 50 ದನಕರುಗಳಿದ್ದು ಸುಮಾರು ಒಂದು 280ರಿಂದ 290 ಲೀಟರ್ ಹಾಲು ಹಟ್ಟಿಯಲ್ಲಿ ಉತ್ಪಾದನೆ ಆಗ್ತಾ ಇದೆ. KMFಗೆ ನಾವು ಸರಬರಾಜು ಮಾಡ್ತಾ ಇದ್ದೇವೆ ಡಿಪೋ ಮುಖಾಂತರ. ಸೊ ಹಾಗಾಗಿ 2017ರಲ್ಲಿ ಬಂದು ಸುಮಾರು ಒಂದು 10 ಹಸುಗಳು ಸಾಕು ಅಂಥೇಳಿ ನಾನು ಡಿಸೈಡ್ ಮಾಡಿದ್ದು. ಯಾವಾಗ ಹಸುಗಳು ಮಲ್ಟಿಪ್ಲೈ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಆವಾಗ ನನ್ನ ಆಸೆ ಕೂಡ ಕೂಡ ಚಿಗುರ್ತು. ಇನ್ನೂ ಸಾಕಬೇಕು, ಇನ್ನೂ ಹಸುಗಳನ್ನು ಸಾಕಬೇಕು, ಅದರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಹೇಳ್ತಾ 4 ವರ್ಷಗಳಲ್ಲಿ 4 ಹಟ್ಟಿಗಳನ್ನು ಕಟ್ಟಿ, ತದನಂತರ ಮತ್ತು ಏನಾದರೂ ಮಾಡಬೇಕು. ಹೈನುಗಾರಿಕೆ ಸಂಪೂರ್ಣವಾಗಿ ಆಯಿತು, ತಿಳ್ಕೊಂಡೆ ಬಹಳಷ್ಟು. ಅದರ ಮಧ್ಯದಲ್ಲಿ ಒಂದು ಆಪರ್ಚುನಿಟಿ, ಒಂದು ಅವಕಾಶ ಸಿಕ್ತು. ರುಟ್ಸೆಟ್ ಅಂತ ಉಜಿರೆಯಲ್ಲಿ ಒಂದು ಸಂಸ್ಥೆ ಇದೆ. ರುಟ್ಸೆಟ್ ಅಲ್ಲಿ ನಾನು ಈ ಹೈನುಗಾರಿಕೆಯ ತರಬೇತಿಯನ್ನು ಪಡ್ಕೊಂಡೆ. ಸೊ ರುಟ್ಸೆಟ್ ನನಗೆ ಬಹಳಷ್ಟು ಒಂದು ಟ್ರೈನಿಂಗ್ ಕೊಡ್ತು. ಅದರ ಬಗ್ಗೆ ಸಹಾಯಧನದ ಫೆಸಿಲಿಟಿ ಆಗಲಿ, ಲೋನ್ಸ್ ಸೌಲಭ್ಯಗಳಾಗಲಿ, ಅಥವಾ ಹೈನುಗಾರಿಕೆಯ ಟ್ರೈನಿಂಗ್ ಆಗಲಿ, ಹಸುವಿನ ತಲೆಯಿಂದ ಬಾಲದವರೆಗೂ ಅಥವಾ ಕೊಂಬಿನಿಂದ ಬಾಲದವರೆಗೂ ಒಬ್ಬ ಹೈನುಗಾರ ಏನೆಲ್ಲ ತಿಳಿಬೇಕು ಅಂತ ಇರ್ತಾನೋ ಅದೆಲ್ಲ ಟ್ರೈನಿಂಗ್, ಅದೆಲ್ಲ ತರಬೇತಿ ನಮಗೆ ರುಟ್ಸೆಟ್ ಸಂಸ್ಥೆಯಿಂದ ಸಿಕ್ತು. ಸೊ ಆ ತರಬೇತಿಯಿಂದಾಗಿ ನಾನು ಬಹಳಷ್ಟು ಮತ್ತು ಲಾಭದಾಯಕವಾದ ಹೈನುಗಾರಿಕೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡೆ. ಬಹಳಷ್ಟು ಜನ ಹೈನುಗಾರಿಕೆ ಲಾಸ್ ಅಂತ ಹೇಳ್ತಾರೆ.
ಅಂದರೆ ಇದರಲ್ಲಿ ಯಾವ ಲಾಭನೂ ಇಲ್ಲ ಅಂಥೇಳಿ. ಬಟ್ ನಾನು ಅದನ್ನು ಖಂಡಿತ ಒಪ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಹೈನುಗಾರಿಕೆಯಲ್ಲಿ ನಾನು ಬಹಳಷ್ಟು ಲಾಭ, ಫೈನಾನ್ಷಿಯಲ್ ಪ್ರಾಫಿಟನ್ನು ನೋಡಿದವಳು. ಒಂದು, ಹಾಲು ಉತ್ಪಾದನೆ ಲಾಭ, ಮನೆಗೆ ಬೇಕಾದಷ್ಟು ಹಾಲು, ಕೆನೆ, ಬೆಣ್ಣೆ, ಮೊಸರು, ತುಪ್ಪ, ಜೊತೆಗೆ ಹಾಲು ಮಾರಾಟ, ಸಗಣಿ ಮಾರಾಟ, ಗೊಬ್ಬರ ಮಾರಾಟ, ಮತ್ತು ಹೆಣ್ಣು ಕರುಗಳು ಅಥವಾ ಗಡಸುಗಳ ಮಾರಾಟ ಕೂಡ ಒಂದು ಲಾಭದ ಅಂಶ ಅಂತ ಕೂಡ ಹೇಳ್ಬೋದು. ಸೊ ವೈಜ್ಞಾನಿಕ ರೀತಿಯಲ್ಲಿ ನಾವು ಹೈನುಗಾರಿಕೆ ಮಾಡ್ತಾ ಹೋದರೆ ಯಾವುದೇ ರೀತಿ ಲಾಸ್ ಇಲ್ಲ ಅಂತ ಹೇಳಲಿಕ್ಕೆ ನನ್ನ ಹಟ್ಟಿಯ ಉದಾಹರಣೆ ಅಂತ ಹೇಳ್ಬೋದು. ಈಗ ನೀವು ಚೋಕ್ ಹಿಡಿತಿದ್ದಂಥ ಕೈ ನಿಮ್ಮದು ಗೋಡೆ ಮೇಲೆ ಒಳ್ಳೆ ಸಂಬಳ ಬರ್ತಾ ಇತ್ತು. ಹೌದು. ಏನು ನಿಮ್ಮ ಲೈಫಲ್ಲಿ ಬ್ಯಾಂಗ್ಳೂರು ಸ್ವಂತ ಮನೆ ಇತ್ತು, ಎಲ್ಲನೂ ಇತ್ತು ನಿಮ್ಮ ಹತ್ರ. ಆದರೂ ಆ ಸಿಟಿಯನ್ನು ಬಿಟ್ಟು ನಾನು ಹಳ್ಳಿಗೆ ಬರ್ತೇನೆ ಅಂತ ನೀವು ತೀರ್ಮಾನ ತಗೊಂಡಾಗ ನಿಮಗೆ ಎಲ್ಲೋ ಒಂದು ಕಡೆಯಲ್ಲಿ ನಾನು ನನ್ನ ವೃತ್ತಿಯನ್ನು ಬಿಟ್ಟೆ, ನಾನು ಪಾಶ್ ಆಗಿದ್ದೆ, ಈಗ ನಾನು ಸೆಗಣಿ ಎತ್ತಬೇಕಲ್ಲ ಅಂತ ನಿಮಗೆ ಭಾವನೆ ಆ ಟೈಮಲ್ಲಿ ಏನಾದರೂ ಮನಸ್ಸಲ್ಲಿ ಬಂದು ಹೋಯ್ತಾ? ಒಂದ್ಸಲ ಬೇಡ ಅಂತ ಎಲ್ಲರೂ ಒಂದು ಸಲ ಇದೆಲ್ಲ ಸ್ಟಾರ್ಟ್ ಮಾಡಿದ್ರೆ ಬೇಡ ಅಂತ ಎಲ್ಲರೂ ಅನಿಸ್ತಾ? ಇಲ್ಲ, ಕಳೆದ 9 ವರ್ಷಗಳಲ್ಲಿ ಇದು ಬೇಡಿತ್ತು ಅಂಥೇಳಿ ಒಂದು ಭಾವನೆ ಖಂಡಿತ ಬರಲಿಲ್ಲ. ಕಷ್ಟಗಳು ಎದುರಾಯಿತು. ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರಿ ನೀವು ಒಬ್ರು ಕೃಷಿಕರಾಗಿ ಕನ್ವರ್ಟ್ ಆದ ನಂತರ? ಒಂದು, ನಮಗೆ ನೋಡಿ, ಮಾನ್ಸೂನ್ ಹೈನುಗಾರರಿಗೆ ಅಥವಾ ಕೃಷಿಕರಿಗೆ ನಮ್ಮ ವೆದರ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತದೆ. ಸೊ ಅದು ಒಂದು ಸಮಸ್ಯೆ. ಜೊತೆಗೆ ಲೇಬರ್ ಅನ್ರೆಸ್ಟ್ ಕೂಡ, ಸ್ವಲ್ಪ ಕೆಲಸಗಾರರ ಸ್ವಲ್ಪ ಹೋಗುವುದು ಬರುವುದು. ನಮಗೆ ಅಂದರೆ ಜಾರ್ಖಂಡಿಂದ ಒಂದು 9 ವರ್ಕರ್ಸ್ ಇದ್ದಾರೆ. ಸೊ ಹಾಗಾಗಿ ಅವರು ಒಂದು ವೇಳೆ ಹೋದವರು ವಾಪಸ್ ಬರದೇ ಇದ್ದಲ್ಲಿ ನಮಗೆ ಈ ದೊಡ್ಡ ಸಂಖ್ಯೆಯ ಹೈನುಗಾರಿಕೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಅಸಾಧ್ಯ ಅಂತ ಏನಿಲ್ಲ, ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಖಂಡಿತ ಖಂಡಿತ ಆಯ್ತು. ಹೌದು. ಓಕೆ, ಹಾಗೆಯೇ ಅವರ ಗೋವುಗಳನ್ನು ನೋಡೋಣ. ಯಾವ ಥರ ಗೋವುಗಳನ್ನು ಸಾಕಿದ್ದಾರೆ ಮತ್ತು ಯಾವ ಯಾವ ತಳಿಗಳು ಗೋವುಗಳಿದ್ದಾವೆ, ಎಷ್ಟೆಷ್ಟು ಹಾಲು ಕೊಡ್ತವೆ, ಅವ್ರು ಯಾವ ರೀತಿ ಅದನ್ನು ಹಾಲುಗಳನ್ನು ಸಂಗ್ರಹ ಮಾಡ್ತಾರೆ, ಮಾರ್ಕೆಟಿಗೆ ಕೊಡ್ತಾರೆ, ಯಾವ ರೀತಿಯಲ್ಲಿ ಅಭಿವೃದ್ಧಿ ಕಂಡಿದ್ದಾರೆ, ನಿಮಗೆ ಸ್ಫೂರ್ತಿಯಾಗಲಿ ಅನ್ನುವಂಥ ಕಾರಣಕ್ಕೆ ಸುಮಾರು ಜನ ಅಂದ್ಕೊಂಡಿದ್ದಾರೆ ಹೆಣ್ಮಕ್ಳು ಏನು ಈಗಲೂ ಇದೆ, ಆ ಒಂದು ಭಾವನೆ ಇದೆ ಅವರಿಂದ ಆಗೋದಿಲ್ಲ ಅಂತ. ಆದರೆ ಅದನ್ನು ತೊಳೆದಾಕಿರೋದು ನಮ್ಮ ಮೋನಿಕಾ ಅವರು. ಇಂತಹ ಎಷ್ಟೋ ಗಟ್ಟಿಗಿತ್ತಿ ಹೆಣ್ಮಕ್ಳಿದ್ದಾರೆ. ಹಾಗೆ ನಾವು ಕೂಡ ಇಂತಹ ಹೆಣ್ಣುಮಕ್ಕಳನ್ನು ಪರಿಚಯ ಮಾಡಿದ್ದು ಯಾಕೆಂದರೆ ನಿಮ್ಮಲ್ಲೂ ಕೂಡ ಎಷ್ಟೋ ಜನ ಕೊರಗ್ತಾ ಇರ್ಬೋದು, ಅವ್ರು ಮುಂದೆ ಬರಬೇಕು ಅನ್ನೋಂಥ ಕಾರಣಕ್ಕೆ ಮೇಡಮ್ ಈ ವಿಡಿಯೋ ಅವರಿಗೆ ಅರ್ಪಣೆ. ಹಾಗೇನೆ ಬನ್ನಿ ಮೇಡಮ್ ಅವರು ಏನೇನು ಕೃಷಿ ಮಾಡಿದ್ದಾರೆ ಅಂತ ನೋಡೋಣ. ಬೆಳಿಗ್ಗೆ ಹಾಲು ಹಾಕುವ ಟೈಮ್ ಇರ್ತದೆ, ಬಹಳ ನಿಮಗೆ ಕ್ರೂಷಿಯಲ್ ಟೈಮ್ ಅದು. ಬೆಳಿಗ್ಗೆ ಎದ್ದುಕೊಂಡು ಬೇಗ ರೆಡಿ ಆಗ್ಬೇಕು. ಯಾವ ತರ ರೆಡಿ ಆಗ್ತೀರಿ? ನಾವೆಲ್ಲರೂ ಒಂದು 4:15 ಹೇಳ್ತೇವೆ ಬೆಳಿಗ್ಗೆ. 4:15. ಹೌದು. ಓಕೆ. ಸೊ ಬೆಳಗಿನ ಜಾವ 4:15 ಎದ್ದು ಎಲ್ಲಾ ಹಸುಗಳನ್ನು ತೊಳೆದು, ಹಟ್ಟಿಯಲ್ಲಿ ಪ್ರೆಷರ್ ವಾಷರ್ಸ್ ಇದೆ ಮತ್ತೆ ಪೈಪ್ಸ್ ಇದೆ ಬೇರೆ. ಸೊ ಎಲ್ಲಾ ಹಸುಗಳನ್ನ, ಎಲ್ಲ 50 ದನ ಕರುಗಳನ್ನ ತೊಳೆದು, ಕೆಲವರ ಹಾಲನ್ನ ನಾವು ಮೆಷಿನ್ ಅಲ್ಲಿ ಹಿಂಡ್ತೇವೆ, ಇನ್ನು ಕೆಲವರು ಈಗ ಕೈಯಲ್ಲಿ ಕರೆಯುವಂತ ಅಭ್ಯಾಸ ಆಗಿದೆ. ಸೊ 7:15 ಒಳಗೆ ಸುಮಾರು ಹಾಲು ನಮ್ದು ಡೈರಿಗೆ ಹಾಕಿ ಆಗ್ತದೆ. 7:15. 7:15ರಿಂದ 8:15 ನಮ್ಮ ವರ್ಕರ್ಸ್ಗೆ ರೆಸ್ಟ್ ಅಂಡ್ ಬ್ರೇಕ್ಫಾಸ್ಟ್ ಟೈಮ್. ಓಕೆ. ಸೊ ಎಸ್, ನೋಡಿ ಇದು ಅವರ ಗೋಶಾಲೆ. ನೋಡಿ ಹೇಗಿದೆ ಗೋಶಾಲೆ ಅನ್ನೋದು, HEGIDE. ಯಾವ ಯಾವ ತಳಿಯ ಹಸುಗಳಿದಾವೆ ಮೇಡಮ್ ಹಾಲು ಕೊಡುವಂತ? ಯಾವ್ದು ಎಷ್ಟು ಲೀಟರ್ ಹಾಲು ಕೊಡುತ್ತೆ? ನಮ್ಮಲ್ಲಿ HF ಇದೆ. ಇದು HF? ಹೌದು, ಇದು HF. ಓಕೆ. HF ತಳಿ ಸುಮಾರು 22ರಿಂದ 25 ಲೀಟರ್ ಹಾಲು ಉತ್ಪಾದನೆ ಆಗುವಂತ ಒಂದು ಅನಿಮಲ್ ಇದು. ಇದು ಗೀರ್ ಅಂಡ್ ಸಾಯಿವಾಲ್ ಕ್ರಾಸ್. ಸುಮಾರು 26 ಲೀಟರ್ ಹಾಲಿದೆ ಮೊದಲನೇ ಕರುವಿನಲ್ಲೇ. ಸೊ ಇವೆಲ್ಲ ಹೈ ಈಲ್ಡಿಂಗ್ ಮಿಲ್ಕ್ ವೆರೈಟಿ. ಹೌದು, ಹೈ ಹೌದು, ಇದೇ ತಳಿ. ಓಕೆ. ಒಂದು ಹಸುವಿಗೆ ಎಷ್ಟು ರೇಟ್ ಇದೆ ಮೇಡಮ್ ಇದಕ್ಕೆ? ಸುಮಾರು 1 ಲಕ್ಷದಿಂದ 1,40,000, 1,50,000 ಡಿಪೆಂಡಿಂಗ್ ಆನ್ ಮಿಲ್ಕ್ ಪ್ರೊಡಕ್ಷನ್. ಓಕೆ. ಓಕೆ, ಅಷ್ಟು ರೇಟ್ ಇದೆ ಈ ಹಸುಗಳಿಗೆ. ಹೌದು. ಓಕೆ, ಇದೆಲ್ಲ ಆ ತಳಿ ಆಯ್ತು. ಹೌದು. ಇನ್ನೀಗ ನೀವು ನಾನು ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಯಾವ ಹಸುಗಳಿದಾವೆ ಈ ಭಾಗದಲ್ಲಿ? ಇದು ನಮ್ಮಲ್ಲೇ ಹುಟ್ಟಿರುವಂತದ್ದು. ಇದು ಊರಿನ ತಳಿಗಳ? ಹೌದು, ಕ್ರಾಸ್ ಇಲ್ಲಿದೆ. ಹೌದು, ಕ್ರಾಸ್ HS ಮತ್ತು ಕ್ರಾಸ್ ಜರ್ಸಿಗಳು. ಇದು ಇಲ್ಲಿಯೇ ಹುಟ್ಟಿ, ನಮ್ಮ ಹಟ್ಟಿಯಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ದೊಡ್ಡವಾಗಿ ಹೆಣ್ಣು ಕರುಗಳನ್ನ ಕೊಟ್ಟು ನಮ್ಮಲ್ಲಿ ಸಾಕು. ಎಲ್ಲ ತವರು ಮನೆ ಒಂದೇ ಕಡೆ. ಹೌದು, ತವರು ಮನೆಯಲ್ಲಿ ಅಲ್ವಾ? ಈ ಸೆಗಣಿಗಳನ್ನ ಇಲ್ಲಿ ನಾನು ಕಾಣ್ತಾ ಇದ್ದೀನಿ, ಇಲ್ಲಿ ನೀವೆಲ್ಲ ಸಂಗ್ರಹ ಮಾಡಿ ಇಟ್ಟಿದ್ದೀರಿ. ಇದು ಬೆಳಿಗ್ಗೆ ಎಲ್ಲ ತೆಗೆದು ಇದನ್ನ ಏನ್ ಮಾಡ್ತೀರಿ? ಈ ಸೆಗಣಿಯನ್ನ ನಾವು ಸೋಲಾರ್ ಗುಂಡಿಯಲ್ಲಿ ಒಣಗಿಸ್ತೇವೆ. ಸೋಲಾರ್ ಗುಂಡಿ? ಹೌದು. ಸೊ ಒಂದು ಗುಂಡಿಯಲ್ಲಿ 1200 ಇಂತಹ ಬಟ್ಟಿ ತುಂಬುವಂತಹ ಗುಂಡಿಯನ್ನ ನಾವು ಮಾಡಿ, ಅದಕ್ಕೆ ಸೋಲಾರ್ ಕವರಿಂಗ್ ಮಾಡಿ ಸೆಗಣಿಯನ್ನ ಒಣಗಿಸಿ ಅದನ್ನ ನಾವು ಬೇಕಾದವರಿಗೆ ಮಾರಾಟ ಮಾಡುವಂತ ಒಂದು ಸಿಸ್ಟಮ್ ಇದೆ. ಒಂದು ಬಟ್ಟಿಗೆ 60 ರೂಪಾಯಿವರೆಗೂ ಸಿಗುತ್ತೆ. ಹೌದು. ಸೊ ನಮಗೆ ಬೇಕಾಗಿರುವಷ್ಟನ್ನು ನಾವು ಇಟ್ಕೊಂಡು, ಅಂದ್ರೆ ನಮ್ಮಲ್ಲೂ ಕೆಲವು ಅಡಿಕೆ ಗಿಡಗಳಿದೆ, ಸೊ ಅದಕ್ಕೆ ಎಷ್ಟು ಬೇಕು ಅದನ್ನ ಇಟ್ಕೊಂಡು ಉಳಿದ ಎಲ್ಲಾ ಸೆಗಣಿಯನ್ನ ನಾವು ಮಾರಾಟ ಮಾಡ್ತೇವೆ. ಸೊ ನಮ್ಮಲ್ಲಿ ಒಂದು ದಿವಸಕ್ಕೆ ಎಷ್ಟು ಬಟ್ಟಿ ಸಿಗ್ತದೆ?
30 ಬಟ್ಟಿ ಸಿಗುತ್ತೆ. 30 ಬಟ್ಟಿ 28ರಿಂದ 30 ಬಟ್ಟಿ ಪರ್ ಡೇ ನಮಗೆ ಸೆಗಣಿಯಲ್ಲಿ ಇದಿದೆ. 60 ರೂಪಾಯಿ ಒಂದು ಬಟ್ಟಿಗೆ. ಹೌದು ನೋಡಿ, ಪರ್ ಡೇ ಸಗಣಿಯಲ್ಲೇ ಇನ್ಕಮ್ ಉಂಟಾಗಾದ್ರೆ ಏನು ಟೆನ್ಷನ್ ಇಲ್ಲ. ಇಲ್ಲ ನೋಡಿ, ಅದೇ ಹೇಳೋದು ಮೇಡಮ್ ಅವರು ಇದರಲ್ಲಿ ಒಂದು ಫುಲ್ ಹೋಲ್ಡ್ ಸಾಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಇಲ್ಲೇ. ಎಸ್, ಇದು ಯಾವುದು? ಇದು ಕರು. ಇದು ಗಂಡು ಕರು. ಹಂಗೆ ಒಟ್ಟು ಎಷ್ಟು ಗೋವುಗಳಿದಾವೆ ಮೇಡಮ್ ನಿಮ್ಮ ಹತ್ರ ಈಗ ಇಲ್ಲಿ? ದನ ಕರುಗಳು ಸೇರಿ ಟೋಟಲ್ 50 ಹಸು ಕರುಗಳಿದೆ. 50 ಇದೆ, ನಂಬರ್ 50 ಇದೆ. ಸೊ ಅದರಲ್ಲೂ ಸುಮಾರು ಮಾರಾಟ ಆಯ್ತು. ಟೋಟಲ್ ಒಂದು 69ರವರೆಗೆ ಈ ಸಂಖ್ಯೆ ರೀಚ್ ಆಗಿತ್ತು. ಸೊ 19 ದೊಡ್ಡ ದನಗಳನ್ನ ನಾನು ಸೇಲ್ ಮಾಡಿದ್ದೇನೆ. ಅದು ಒಂದು ರೀತಿಯ ಇನ್ಕಮ್. ಹೌದು, ನಮ್ಮಲ್ಲೇ ಹುಟ್ಟಿದಂತ ಹೆಣ್ಣು ಕರುಗಳನ್ನ ಬೆಳೆಸಿ ಅದಕ್ಕೆ ಇನ್ಸೆಮಿನೇಷನ್ ಮಾಡಿ ಅದು ಕೂಡ ಒಂದು ಹೆಣ್ಣು ಕರು ಕೊಡುವಂತ ಸೆಕ್ಸ್ಟ್ ಸೆಮೆನ್ ಅನ್ನ ಹಾಕ್ಸಿ ಅದನ್ನ ಬೇಕಾದವರಿಗೆ ಸಾಕ್ಲಿಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಮಾರಾಟ ಮಾಡುವಂತ ಸಿಸ್ಟಮ್ ಇಲ್ಲಿದೆ. ಓಕೆ, ನೋಡಿ ಮೋನಿಕಾ ಡಿಸೋಜ್ ಅವರು ಈ ಹಟ್ಟಿಯನ್ನು ಎಷ್ಟು ಚಂದ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ನೀಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಈಗ ಇದಕ್ಕೆ ಫುಡ್ ಹಾಕಿದ್ದೀರಾ ಮೇಡಮ್? ಇಲ್ಲ, ಈಗ ಹಾಕ್ಲಿ. ನಮ್ಗೆ ಇದು ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಈಗ ನಿಮ್ಮ ಜೊತೆ ಇಲ್ಲಿ ಬಂದ ಮೇಲೆ ಸ್ಟಾರ್ಟ್ ಮಾಡಿದ್ದು ಕೆಲಸ ಮಾಡಲಿಕ್ಕೆ. ಪ್ರಾಕ್ಟೀಸ್ ಇದು ನಮಗೆ. ನಾವು ಇಲ್ಲೇ ಇದ್ರೆ ಸುಮಾರು ಕೃಷಿ ಕಲ್ತು ಬಿಡ್ತೀವ ಅಂತ ಅಲ್ಲ? ಖಂಡಿತ. ಈ ಹೈನುಗಾರಿಕೆಗೆ ಟ್ರೈನಿಂಗ್ ಏನಾದ್ರು ಇದೆಯಾ ಮೇಡಮ್? ಹೌದು, ನೀವು ಟ್ರೈನಿಂಗ್ ಏನಾದ್ರು ಇಲ್ಲಿ ಏನಾದ್ರು ಸ್ಟಾರ್ಟ್ ಮಾಡಿರೋ ಯುವ ಜನತೆಗೆ ಏನಾದ್ರು ಕೊಡ್ತಾ ಇದ್ದೀರಾ? ಹೌದು, ಬರ್ತಾ ಇರ್ತಾರೆ. 2 ತಿಂಗಳಿಗೆ ಒಂದ್ಸಲ ಒಂದು ಬ್ಯಾಚ್ ರೂಟ್ ಸೆಟ್ ಸಂಸ್ಥೆಯಿಂದ ಇಲ್ಲಿ ಬಂದು ಇದು ಒಂದು ಮಾದರಿ ಹಟ್ಟಿ ಅನ್ನುವ ಹಾಗೆ ಇಲ್ಲಿ ಬಂದು ಕಲ್ತ್ಕೊಂಡು ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಆ ಸ್ಟೂಡೆಂಟ್ಸ್ ಇಲ್ಲಿ ಬರುವಾಗ ಬೆಳ್ತಂಗಡಿ ತಾಲೂಕಿನ ಪಶು ವೈದ್ಯಾಧಿಕಾರಿಯಾದ ಡಾಕ್ಟರ್ ರವಿಕುಮಾರ್ ಅವರು ಬಂದು ಆ ಸ್ಟೂಡೆಂಟ್ಸಿಗೆ ಈ ಹಟ್ಟಿ ಮೂಲಕ ಜಾನುವಾರಿನ ಎಲ್ಲ ತರಬೇತಿಯನ್ನು ನೀಡ್ತಾರೆ. ಕೃಷಿ ಮಾಡ್ತೀರಿ, ಆದರೆ ಗೋವುಗಳ ಮೇಲಿರುವ ನಿಮ್ಮ ಮತ್ತೆ ಗೋವುಗಳ ನಡುವೆ ಅವಿನಾಭಾವ ಸಂಬಂಧಗಳೇನು? ಖಂಡಿತ ಇದೆ. ಯಾಕಂತ ಹೇಳಿದ್ರೆ ಈ ಹೆಚ್ಚಾಗಿ ಇದು ಎಲ್ಲ ಇಲ್ಲೇ ಹುಟ್ಟಿರುವಂತದ್ದು. ಸೊ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರುವಂತದ್ದು. ನಾವು ಪರ್ಚೇಸ್ ಮಾಡಿದಂತ ಸಂಖ್ಯೆ ಕೇವಲ 8 ಮಾತ್ರ. ಸ್ಟಾರ್ಟಿಂಗ್ ಅಲ್ಲಿ 3 ಹಸುಗಳು, ಮತ್ತೆ ನೆಕ್ಸ್ಟ್ ಇಯರ್ ಅಲ್ಲಿ 5 ಹಸುಗಳು. 8 ಹಸುಗಳಿಂದ ಈ ಹಟ್ಟಿ ಈ ತರ ಮಲ್ಟಿಪ್ಲೈ ಆಗುವಂತ ಒಂದು ಸಿಸ್ಟಮ್ ಇದೆ. ಗೋವುಗಳಿಗೆ ಅಂದ್ರೆ ಕರೆಕ್ಟ್ ಟೈಮಿಗೆ ಎಲ್ಲ ಮೇವು, ವೈಹುಲ್ಲು, ಮತ್ತೆ ಹಿಂಡಿ, ಸೈಲೇಜ್ ಇದನ್ನೆಲ್ಲ ಹಾಕಿ ನಾವು ಅವುಗಳಿಗೆ ಯಾವುದೇ ರೀತಿ ಕೊರತೆ ಆಗದಂತೆ ನೋಡ್ಕೊಳ್ತೇವೆ. ಅದಕ್ಕೆ ನೀವು ನೋಡಿರ್ಬೋದು, ನಾನು ಬಂದಾಗ ಅವುಗಳು ಸ್ವಲ್ಪ ಸೌಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಈಗಲೂ ಕರೀತಾ ಇದ್ದೇವೆ ನೋಡಿ. ಹೌದು. ಓಕೆ. ಸೊ ಅವರ ಪ್ರೀತಿ ಅದರಲ್ಲಿ ಅವ್ರು ನಮ್ಗೆ ವ್ಯಕ್ತಪಡಿಸ್ತಾರೆ. ಒಂದು ವೇಳೆ ನಾವಿಲ್ಲಿ ಯಾರು ಕಾಣದೇ ಇದ್ರೆ ಅವರು ಕೂಡ ಸುಮ್ಮನಿರ್ತಾರೆ. ಬಟ್ ನಮ್ಮನ್ನು ನೋಡಿದ ತಕ್ಷಣ ಅವುಗಳು ಕೂಡ ನಮ್ಮ ಹತ್ರ ಏನೋ ಒಂದು ರೀತಿಯ ಕಮ್ಯುನಿಕೇಶನ್ ಅನ್ನ ಟ್ರೈ ಮಾಡ್ತಾರೆ. ಗಡಸುಗಳನ್ನು ಕಾಣ್ಬೋದು ನೋಡಿ. ಗೀರ್ ಇದೆ. ಹೌದು, ಗೀರ್. ಇದು ಗೀರ್. 3-4 ಗೀರ್ ಇದೆ ನಮ್ಮಲ್ಲಿ. ಜರ್ಸಿಗಳಿದೆ. ಅದು ಮಲೆನಾಡ ಗಿಡ್ಡ ಅಂತ ಒಂದು ಬರ್ತದೆ ಮೇಡಮ್, ಸಣ್ಣಕ್ಕೆ ಅದು ಮಲೆನಾಡ್ ಗಿಡ್ಡ ಮತ್ತೆ ಪುಂಗನೂರು. ಇವು ದೇಶಿ ತಳಿಗಳು ಕಮರ್ಷಿಯಲ್ ಹೈನುಗಾರಿಕೆಗೆ ಆಗೋದಿಲ್ಲ. ಯಾಕಂದ್ರೆ ಅವುಗಳಲ್ಲಿ ಸಿಗೋದು 2ರಿಂದ 3 ಅಥವಾ 4 ಲೀಟರ್ ಹಾಲು. ಸೊ ಒಂದು ವೇಳೆ ನಾವು ಕಮರ್ಷಿಯಲ್ ಫಾರ್ಮಿಂಗ್ ಮಾಡ್ಬೇಕಾದ್ರೆ HF, ಜರ್ಸಿ ಇಂಥ ಬ್ರೀಡ್ಗಳನ್ನು, ಇಂಥ ಒಂದು ತಳಿಯನ್ನ ಸಾಕಿ ಆ ಉತ್ಪಾದನೆಗೆ ನಾವು ಜಾಸ್ತಿ ಒಂದು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಓಕೆ, ಇವುಗಳ ರುಟೀನ್ ಹೇಗಿರ್ತದೆ? ಇವುಗಳನ್ನ ನೀವು ಇಲ್ಲೇ ಬಿಡ್ತೀರಾ ಅಥವಾ ತೋಟಕ್ಕೆ ಕರ್ಕೊಂಡು ಹೋಗಿ ಬಿಡ್ತೀರಾ ಅಥವಾ ಇಲ್ಲೇ ಇರ್ತವೆ? ಇವು ಅಲ್ಲ, ಇಲ್ಲೇ ಇರ್ತವೆ. ಯಾಕಂದ್ರೆ ಇವುಗಳನ್ನ ತೋಟದಲ್ಲಿ ಬಿಡುವಂತ ವಿಷಯ ಇಲ್ಲ. ಯಾಕಂದ್ರೆ ಅಡಿಕೆ ಗಿಡಗಳ ಬುಡಗಳು ಸ್ವಲ್ಪ ಡ್ಯಾಮೇಜ್ ಆಗುವ ಚಾನ್ಸಸ್ ಇರ್ತದೆ. ಮತ್ತೆ ಇವು ದೊಡ್ಡ ಸೈಜಿನ ಹಸುಗಳು, ಹಾಗಾಗಿ ಹಟ್ಟಿಯಲ್ಲೇ ಇರ್ತವೆ. ಜೊತೆಗೆ ಹಟ್ಟಿಯಲ್ಲಿದ್ರೆ ಸ್ವಲ್ಪ ಸೇಫ್ಟಿ ಕೂಡ ಜಾಸ್ತಿ. ಬಿಟ್ಟು ಸಾಕ್ಬೇಕು ಅಂತ ಹೇಳ್ತಾರೆ, ಬಟ್ ಸೌಲಭ್ಯ ಇಲ್ಲದವರು ನಾವು ಈ ತರ ಹಟ್ಟಿಯನ್ನೇ ಸ್ವಲ್ಪ ಅಗಲವಾಗಿ ಮಾಡಿ ಅವರಿಗೆ ಸ್ವಲ್ಪ ಕಂಫರ್ಟೇಬಲ್ ಆಗಿರುವಂತ ಒಂದು ವಾತಾವರಣವನ್ನು ಸೃಷ್ಟಿಸಿದ್ದೇವೆ. ಈಗ ಒಂದು ಗೋವನ್ನ ನೀವು ಅದನ್ನು ಸಾಕ್ಬೇಕು ಅಂದ್ರೆ ಅದಕ್ಕೆ ಇಂಜೆಕ್ಷನ್, ಬೇರೆ ಬೇರೆ ಮೆಡಿಕಲ್ ಇದು ಕೂಡ ಬೇಕು. ಯಾವ ತರ ನೀವು ಅದಕ್ಕೆ ನೀವು ಇದು ಮಾಡ್ತೀರಿ? ಅಂದ್ರೆ ಒಂದು ಟ್ರೀಟ್ಮೆಂಟ್ ಕೊಡೋದಾಗ್ಲಿ, ಇಂಜೆಕ್ಷನ್ ಇದು ಮಾಡೋದಾಗ್ಲಿ, ಯಾವ ತರ ನೀವು ಕೊಡ್ತೀರಿ? ಅಂದ್ರೆ ಮೊದ್ಲೆಲ್ಲ ಹೇಗಿತ್ತು ಅಂದ್ರೆ, ಈಗ ವೈಜ್ಞಾನಿಕವಾದ ಒಂದು ಹೈನುಗಾರಿಕೆ ನಡೀತಾ ಇದೆ ಹೆಚ್ಚಾಗಿ. ಬಟ್ ಹಳೆ ಕಾಲದಲ್ಲಿ ಹೇಗೆ ಹಸು ಬೆದೆಗೆ ಬಂದಾಗ ಅಥವಾ ಹೀಟಿಗೆ ಬಂದಾಗ
ಏನೋ ಒಂದು 100-200 ರೂಪಾಯಿ ಕೊಟ್ಟು ಯಾವುದೋ ಒಂದು ಇಂಜೆಕ್ಷನ್ ಹಾಕ್ತಾರೆ, ಅದರಲ್ಲಿ ಹೆಣ್ಣು ಕರು ಹುಟ್ಟುತ್ತೋ ಗಂಡು ಕರು ಹುಟ್ಟುತ್ತೋ ಆ ಹೈನುಗಾರನಿಗೆ ಗೊತ್ತಿರೋದಿಲ್ಲ. ಬಟ್ ಈಗ ಹೇಗೆ ಆಗಿದೆ ಅಂದ್ರೆ ಕಳೆದ ಒಂದು 20ರಿಂದ 25 ವರ್ಷಗಳಿಂದ ಹೆಣ್ಣು ಕರು ಹುಟ್ಟುವಂತ ಒಂದು ಪದ್ಧತಿ ಸ್ಟಾರ್ಟ್ ಆಗಿದೆ. ಸೊ ಒಂದು ಹಸು ಬೆದೆಗೆ ಬಂದಾಗ ನಮಗೆ ಯಾವ ಬ್ರೀಡಿನ ಹೆಣ್ಣು ಕರು ಆ ಹಸು ಕೊಡಬೇಕು ಅಂತ ಇರುತ್ತೋ ಅಂಥದ್ದೇ ಸೆಮೆನ್ ಕೂಡ ನಮಗೆ ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ. ಪ್ರೈವೇಟ್ ಇನ್ಸೆಮಿನೇಟರ್ಸ್ ಕೂಡ ಇದ್ದಾರೆ, ಮತ್ತೆ ಕೆಎಂಎಫ್ ಅವರು ಕೂಡ ಇನ್ಸೆಮಿನೇಷನ್ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಬೇಸ್ಡ್ ಆನ್ ದ್ಯಾಟ್ ನಾವು ಹಸು ಬೆದೆಗೆ ಬಂದಾಗ ಒಂದು ನಮಗೆ ಇಷ್ಟವಾಗಿರುವಂತಹ ಒಂದು ತಳಿಯ ಹೆಣ್ಣು ಕರು ಹುಟ್ಟುವಂತಹ ಇನ್ಸೆಮಿನೇಷನ್ ಅನ್ನು ನಾವು ಮಾಡಿಸಿ ನಾವು ಹೆಣ್ಣು ಕರುಗಳನ್ನ ಹೆಚ್ಚಾಗಿ ಹಟ್ಟಿಯಲ್ಲಿ ಮಲ್ಟಿಪ್ಲೈ ಆಗುವ ಒಂದು ಸಿಸ್ಟಮ್ ಅನ್ನು ಅಳವಡಿಸ್ಕೊಂಡಿದ್ದೇವೆ. ನೀವು ಅದನ್ನು ಪ್ರಯೋಗ ಮಾಡಿದ್ದೀರಿ? ಹೌದು, ನೀವಿಲ್ಲಿ ನೋಡ್ಬೋದು, ನನಗೆ ಗೀರ್ ಇಷ್ಟ ಇತ್ತು, ಹಾಗಾಗಿ ಈ ತಾಯಿಗೆ ಇನ್ಸೆಮಿನೇಷನ್ ಮಾಡಿಸಿದಾಗ ಗೀರ್ ಇನ್ಸೆಮಿನೇಷನ್ ಮಾಡಿದಾಗ ಈ ಕರುವನ್ನು ಹುಟ್ಟಿಸ್ಕೊಂಡ್ವಿ ನಾವು. ಇದು ಕರು, ಈ ಕರು. ಓಕೆ, ಇದಕ್ಕೆ ಎಷ್ಟು ವರ್ಷ ಪ್ರಾಯ ಈಗ? ಈಗ 16 ತಿಂಗಳು. 16 ತಿಂಗಳು. ಓಕೆ, ಇದು ತಾಯಿಯ? ತಾಯಿ, ಹೌದು. ಓಕೆ, ತಾಯಿಗೆ ಎಷ್ಟು ವರ್ಷ ಆಗಿದೆ? ತಾಯಿಗೆ 8 ವರ್ಷ ಆಗಿದೆ. 8 ವರ್ಷ. ಹೌದು. ಇದು ಇಲ್ಲೇ ಹುಟ್ಟಿದ್ದ? ಹೌದು, ಇವು ಪೇರೆಂಟ್ ಸ್ಟಾಕ್. ಇವೆಲ್ಲ ಪೇರೆಂಟ್ಸ್ ಗಳ? ಹೌದು. ಇದರ ಮಕ್ಕಳೆಲ್ಲಿದ್ದಾರೆ? ಇವುಗಳ ಆಚೆ ಇದ್ದಾರೆ, ಮುಂದೆ ಇದ್ದಾರೆ. ಇಲ್ಲಿ ಲಾಸ್ಟ್ ಗೆ? ಹೌದು, ನೀವು ನೋಡಿದ್ರಲ್ಲ ಬ್ಲಾಕ್ ಕಲರ್. ಆಚೆ ನೀವು ಹೇಳಿದ್ರಲ್ಲ ಇದೆಲ್ಲ ಹುಟ್ಟಿದ್ದ? ಹೌದು. 10 ಗೋಗಳಿದಾವೆ ಇಲ್ಲಿ. ಇಲ್ಲಿ 10, ಇಲ್ಲಿ 10, 20. ಇದು ಸಹ ಪೇರೆಂಟ್? ಹೌದು, ಇವೆಲ್ಲ ಪೇರೆಂಟ್ ಸ್ಟಾಕ್. ಇದೆಲ್ಲ ಪೇರೆಂಟ್ಸ್ ಆಗಿದ್ದಾರೆ. ಈಗ ಈ ಕಡೆ ಆ ಕಡೆ ಈ ಕಡೆ ಇರೋರೆಲ್ಲ ಪೇರೆಂಟ್ಸ್ ಆಗಿದ್ದಾರೆ. ಹೆಣ್ಣು ಕರು ಹುಟ್ಟಿಸ್ಲಿಕ್ಕೆ ಹೆಲ್ತಿ ಆಗಿರುವಂತಹ ಒಂದು ಅನಿಮಲ್. ಗೋವುಗಳು ತುಂಬಾ ವರ್ಷ ಅವುಗಳು ಇದ್ದ ನಂತರ ಒಂದು ಸಿಸ್ಟಮ್ ಇದೆ ನಮ್ಮಲ್ಲಿ. ಗೋವುಗಳನ್ನ ಎಂತ ಮಾಡೋದು ಅಂತ ಹೇಳುವಂಥದ್ದು ಒಂದು ಸಿಸ್ಟಮ್ ಇದೆ. ಎಷ್ಟೋ ಜನ ಅವುಗಳನ್ನ ಯೂಸ್ ಮಾಡಿ ಆದ್ಮೇಲೆ ಲಾಸ್ಟಿಗೆ ಕಸಾಯಿಖಾನೆ ಕೊಡುವಂಥದ್ದು ಇಂಥದ್ದೆಲ್ಲ ನಡೀತಾ ಇದೆ. ಆದ್ರೆ ನಾವು ಇರುವವರೆಗೆ ಅವುಗಳ ಬಳಕೆ ಮಾಡ್ಕೊಳ್ತೇವೆ, ಅವುಗಳ ಹಾಲು ತಗೊಳ್ತೇವೆ, ಅವುಗಳಿಂದ ಗೊಬ್ಬರ ತಗೊಳ್ತೇವೆ, ಪ್ರತಿಯೊಂದನ್ನು ಕೂಡ ಮಾಡ್ತೇವೆ. ಆದ್ರೆ ಫೈನಲಿ ಅವುಗಳನ್ನ ಕೃತಜ್ಞತೆ ಇಲ್ಲದ ಮನುಷ್ಯ ಅವುಗಳನ್ನ ಕಸಾಯಿಖಾನೆಗೆ ಕೊಡುವಂತ ಕೆಲಸವನ್ನ ಮಾಡ್ತೇವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಗೋವುಗಳನ್ನ ಇಷ್ಟೆಲ್ಲ ಸಾಕಿದ ಮೇಲೆ ಕೊನೆಗೆ ಏನು ಮಾಡ್ಬೋದು ನಿಮ್ಮ ಪ್ರಕಾರ? ಇಲ್ಲಿವರೆಗೂ ಅಂತ ಪರಿಸ್ಥಿತಿ ನನಗೆ ಒದಗಿ ಬಂದಿಲ್ಲ. ಅಂದ್ರೆ ಯಾವುದೇ ಹಸು ಪ್ರಾಣ ಕಳ್ಕೊಳ್ತು ಅಂತ ಹೇಳಿದ್ರೆ, ಇಲ್ಲಿ ಈ ಚರ್ಮಗಂಟು ರೋಗ ಎನ್ನುವ ಒಂದು ರೋಗ ಬಂದಿತ್ತು ಒಂದು 2 ವರ್ಷಗಳ ಮುಂಚೆ ಒಂದ್ಸಲ, 4 ವರ್ಷಗಳ ಮುಂಚೆ ಒಂದ್ಸಲ. ಆ ಒಂದು ಸನ್ನಿವೇಶದಲ್ಲಿ ಆದಷ್ಟು ನಾವು ಹಸುಗಳಿಗೆ ಆರೈಕೆ ಮಾಡಿ ಅವುಗಳನ್ನು ಪ್ರಾಣ ಕಾಪಾಡುವಂತ ಒಂದು ಪದ್ಧತಿಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಬಟ್ ಆದ್ರೂ ಕೂಡ 6 ದೊಡ್ಡ ಹಸುಗಳನ್ನು ನಾನು ಕಳ್ಕೊಂಡೆ. ಅದನ್ನ ನಾವು ಏನ್ ಮಾಡಿದ್ದೇವೆ ಅಂದ್ರೆ ತೆಂಗಿನ ಬುಡದ ಗಿಡದಲ್ಲಿ JCPಯನ್ನ ತಂದು ಗುಂಡಿ ತೆಗೆದು ತೆಂಗಿನ ಬುಡದ ಗಿಡದಲ್ಲಿ ಎಲ್ಲ ನಾವು ಕೂತು ಅದು ನ್ಯಾಚುರಲ್ ಗೊಬ್ಬರ ಆಗುವ ಹಾಗೆ ನಾವಲ್ಲೇ ಮಾಡಿದ್ದೇವೆ. ಯಾವುದೇ ರೀತಿಯ ಒಂದು ಕಸಾಯಿಖಾನೆಗೆ ಕೊಡುವಂಥದ್ದಿಲ್ಲ. ಯಾಕಂದ್ರೆ ಹೆಚ್ಚಾಗಿ ನಮ್ಮಲ್ಲಿ ಹುಟ್ಟುವಂಥದ್ದೇ ಹೆಣ್ಣು ಕರುಗಳು. ಸೊ ಗಂಡು ಕರುಗಳು ಬಹಳ ಅಪರೂಪ. 20ಕ್ಕೆ 1 ಗಂಡು ಕರು ಹುಟ್ಟಿದ್ರೆ ಹುಟ್ಟಿತು. ಅದನ್ನು ಕೂಡ ನಾವು ಸಾಕಿ ಈ ನ್ಯಾಚುರಲ್ ಇನ್ಸೆಮಿನೇಷನ್ಗೆ ಕೆಲವರು ತಗೊಂಡು ಹೋಗ್ತಾರೆ. ಹಾಸನಿಗೆ 1-2 ಕೊಟ್ಟಿದ್ದೇನೆ ನಾನು, ಸಕಲೇಶ್ಪುರಕ್ಕೆ 1 ಕೊಟ್ಟಿದ್ದೇನೆ. ಕಸಾಯಿಖಾನೆಗೆ ಹೋಗುದಿಲ್ಲ, ಇನ್ಸೆಮಿನೇಷನ್ಗೆ ಅಂತ ಹೇಳಿ ತಗೊಂಡು ಹೋಗ್ತಾರೆ. ಈ ನ್ಯಾಚುರಲ್ ಕ್ರಾಸಿಂಗ್ ಅಂತ ಇರುತ್ತೆ. ಅಂದ್ರೆ ಕೆಲವರು ಈ ಇಂಜೆಕ್ಷನ್ ಅನ್ನ ನಂಬೋದಿಲ್ಲ, ಇಂಜೆಕ್ಷನ್ ನಿಲ್ಲೋದಿಲ್ಲ ಅಂತ ಹೇಳಿ ನಮಗೆ ಬುಲ್ ಬೇಕು ಅಂತ ಹೇಳಿ ಹುಡ್ಕೊಂಡು ಬರುವವರು ರೈತರಿದ್ದಾರೆ. ಹೌದು. ನೀವೊಬ್ರು ಲೆಕ್ಚರರ್ ಆದ ಕಾರಣ ನಾನು ಕೇಳುದು, ಕೃತಜ್ಞತೆ ಇಲ್ಲದ ಮನುಷ್ಯನ ಬಗ್ಗೆ ಹೇಳಿ. ಅಲ್ಲ, ಎಕ್ಸೆಪ್ಷನ್ಸ್ ಆರ್ ಆಲ್ವೇಸ್ ದೇರ್, ಎಲ್ಲರೂ ಅಲ್ಲ. ಈಗ ಒಂದು ವೇಳೆ ಸ್ವಾರ್ಥಿ ಅಂತ ಇದ್ದಿದ್ರೆ ನೋಡಿ, ನಿಮಗೊಂದು ಕಾಣ್ತದೆ, ಚರ್ಮಗಂಟು ರೋಗ ಬಂದು 4 ತಿಂಗಳ ಕರು ಇರುವಾಗ ಚರ್ಮಗಂಟು ರೋಗ ಬಂದು 6 ತಿಂಗಳು ಅದನ್ನು ನಾವು ಬೇರೆ ಕಟ್ಟಿ ಸಾಕಿ ಅದಕ್ಕೆ ಇನ್ಸೆಮಿನೇಷನ್ ಮಾಡಿಸಿ ಅದನ್ನ ನನ್ನ ಹಟ್ಟಿಯಲ್ಲೇ ಉಳಿಸ್ಕೊಂಡು ಯಾವುದೇ ರೀತಿಯ ಇಂಜೆಕ್ಷನ್ ಕೊಟ್ಟು ಅದನ್ನು ಕೊಲ್ಲದೆ ಬಹಳಷ್ಟು ದುಡ್ಡು ಖರ್ಚು ಮಾಡಿ ಈಗ ಅದು 6 ತಿಂಗಳು ಗಬ್ಬ ಅಂತ ಗಡಸು. ನೀವು ಅದನ್ನ ಬದುಕಿಸಿದಿರಲ್ಲ ಜೀವನ. ಆದಷ್ಟು ಇಂಥದ್ದನ್ನ ಬಹಳ ಉದಾಹರಣೆಗಳಿವೆ. ನಾವು ಸುಮ್ನೆ ಅದು ಸಾಯ್ಲಿ ಅಂತ ಬಿಡೋದಿಲ್ಲ. ಆದಷ್ಟು ಕೊನೆವರೆಗೂ ಅದು ಬದುಕ್ಲಿ ಅನ್ನುವ ಪ್ರಯತ್ನ ನಮ್ದು ಹೈನುಗಾರರದಿರ್ತದೆ. ಅದನ್ನ ನೀವು ಹೇಗೆ ಸಂರಕ್ಷಣೆ ಮಾಡಿದ್ರಿ? ಎಷ್ಟು ಕಷ್ಟಪಟ್ರಿ ಅದನ್ನ ಬದುಕಿಸ್ಲಿಕ್ಕೆ? ಅಂದ್ರೆ ಅದಕ್ಕೆ ನಾಟಿ ಔಷಧಿ ಹೇಳಿಕೊಟ್ರು ನಮಗೆ ವೈದ್ಯರು. ಸೊ ಅದರ ಪ್ರಕಾರ ನಾವು ಅದಕ್ಕೆ ಆಯಿಲ್ ಮಸಾಜ್ ಎಲ್ಲ ಇರ್ತದೆ ಆ ಟೈಮಲ್ಲಿ. ಯಾಕಂದ್ರೆ ಅದರ ಮೈ ಮೇಲೆ ಸುಮಾರು ಗಂಟುಗಳು ಬಿದ್ದಿರ್ತದೆ, ಅದರಲ್ಲಿ ರೇಷೆ ಆಗಿರ್ತದೆ, ಅದು ಹೊಡೆದು ರಕ್ತ ಎಲ್ಲ ಹೊರಗಡೆ ಬಂದಿರ್ತದೆ. ಸೊ ಆ ಟೈಮಲ್ಲಿ ಅದಕ್ಕೆ ಬಹಳ ಚಿಕ್ಕ ಮಗುವಿಗೆ ನಾವು ಯಾವ ರೀತಿ ಆರೈಕೆ ಮಾಡ್ತೇವೋ ಆ ತರ ಆರೈಕೆ ಮಾಡಿ ಅದನ್ನ ಬೇರೆ ಕಟ್ಟಿ ಬೇರೊಬ್ಬರಿಗೆ ಅದು ಹರಡದ ಹಾಗೆ ನಾವು ಬಹಳ ಗಮನ ತಗೊಂಡು ಅದನ್ನ ಸಾಕ್ತೇವೆ. ಎಷ್ಟು ದೂರ ಇಡಬೇಕಾಗ್ತದೆ ಮೇಡಮ್? ಒಂದು ಈಗ ಈ ತರ ಬಂದ ಕಾಯಿಲೆ ಒಂದು 80 to 100 ಮೀಟರ್ಸ್ ಡಿಫ್ರೆನ್ಸ್ ಅಲ್ಲಿ ಇಡಬೇಕಾಗುತ್ತೆ. ಸಪರೇಟ್ ಆಗಿ ನೆಟ್ ಕಟ್ಟಿ ಒಂದು ಹಟ್ಟಿ ಕ್ರಿಯೇಟ್ ಮಾಡಿ ಅದನ್ನ ಬೇರೆ ಕಡೆ ಇಡಬೇಕಾಗುತ್ತೆ. ತೋಟದ ಮಧ್ಯದಲ್ಲಿ ಅಂತದೊಂದು ಫೆಸಿಲಿಟಿ ಇದ್ದು ನಾವು ಹಸುಗಳನ್ನು ಸಾಕ್ತೇವೆ. ವೈದ್ಯರ ನಿಗಾ ಹೇಗೆ ಬೇಕಾಗ್ತದೆ ಆ ಟೈಮಲ್ಲಿ? ಆ ಟೈಮಲ್ಲಿ ವೈದ್ಯರು ಬರ್ತಾರೆ,
ಅವರು ಇಂಜೆಕ್ಷನ್ಸ್ ಕೊಡ್ತಾರೆ ಅದಕ್ಕೆ ಲಂಪಿ ಸ್ಕಿನ್ ಡಿಸೀಸ್ಗೆ ಮುಂದೆ ಬರದ ಹಾಗೆ ಅದಕ್ಕೊಂದು ಇಂಜೆಕ್ಷನ್ಸ್ ಎಲ್ಲ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ, ಅದನ್ನ ಕೊಡಿಸ್ತಾರೆ ಅವರು. ಓಕೆ, ಈಗ ಇಷ್ಟೆಲ್ಲ ನೋಡಿದ್ವಿ ಮೇಡಮ್, ಇನ್ನೇನು ವಿಶೇಷತೆ ಇದೆ? ಇವುಗಳ ಹಾಲು ಕರೆಯುವಂಥದ್ದು ಹೇಗೆ? ಇವುಗಳ ಎಲ್ಲಿ ಮಿಷನ್ ಮೆಷಿನ್ ಅನ್ನ ಇಲ್ಲಿ ಇಟ್ಟಿದ್ದೇವೆ, ಹೋಗಿ ನೋಡುವ, ಮಿಷನ್ ನೋಡುವ. ಸೊ ಇಂತ ಒಂದು ಮಿಷಿನ್ ಅಲ್ಲಿ ಒಂದು ಹಸುವಿನ ಹಾಲು ಸುಮಾರು 18 ರಿಂದ 20 ಲೀಟರ್ ಇದ್ರೂ ಕೂಡ 4 ರಿಂದ 5 ನಿಮಿಷದೊಳಗೆ ಇಂತ ಮಿಷಿನ್ ಅಲ್ಲಿ ಹಾಲು ಕರೆದಾಗುತ್ತೆ. ಹೌದು, ಆದ್ರೆ ಕಂಪ್ಲೀಟ್ ಆಗಿ ಹಾಲು ಹೋಗಿರುವುದು ಅಂದ್ರೆ ಅದರಲ್ಲಿ ಮೆಷಿನ್ ಅಲ್ಲಿ ಬಂದಿರುವುದಿಲ್ಲ. ಸೊ ಯಾವಾಗ ಈ ಮೆಷಿನ್ ಅನ್ನ ನಾವು ತೆಗಿತೇವ, ಒಂದಿಷ್ಟು ಒಂದು 1/4 ಲೀಟರ್ 1/2 ಲೀಟರ್ ಹಸುವಿನ ಕೆಚ್ಚಲಲ್ಲಿ ಉಳಿದಿರುತ್ತೆ, ಅದನ್ನ ನಾವು ಮತ್ತೆ ಕೈಯಲ್ಲಿ ಹಿಂಡಿ ಹೌದು ತೆಗಿಬೇಕಾಗ್ತದೆ. ಎಷ್ಟು ಗಂಟೆಯಿಂದ ಈ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ? ಹಾಲು ತೆಗೆಯುವ ಪ್ರೋಸೆಸ್? ಹಾಲು ತೆಗೆಯುವ ಪ್ರೋಸೆಸ್ 6 ಗಂಟೆಯಿಂದ 7:15 ಕಂಪ್ಲೀಟ್ ಆಗಿ 7:15 ಒಳಗೆ ಹಾಲು ಡೈರಿಗೆ ಹಾಕಿ ಆಗ್ತದೆ. ಹೌದು. ಈಗ ನೀವು ಹೇಳಿದ್ರಿ ಎಷ್ಟು ಎಂಪ್ಲಾಯೀಸ್ ಬೇಕು ಇದಕ್ಕೆ ಟೋಟಲ್ ನಿಮ್ಮಲ್ಲಿ? ಆಕ್ಚುಲಿ ನಮ್ಮಲ್ಲಿ ಈಗ 9 ಜನ ವರ್ಕರ್ಸ್ ಇದ್ದಾರೆ, ಅದರಲ್ಲಿ 6 ಜನ ಜೆಂಟ್ಸ್ ಇದ್ದಾರೆ, ಜಾರ್ಖಂಡಿನ ವಲಸೆ ಕಾರ್ಮಿಕರು ಇಲ್ಲಿ ಇದ್ದಾರೆ, ಜೊತೆಗೆ 3 ಲೇಡೀಸ್ ಹುಲ್ಲು ಕೊಯ್ಲಿಕ್ಕೆ ಅಂತೇಳಿ ಲೋಕಲ್ ಬೆಳಿಗ್ಗೆ 9 ಗಂಟೆಗೆ ಬಂದು ಸಂಜೆ 5:05 ಇದ್ದು ಹಸುಗಳಿಗೆ ಬೇಕಾದಷ್ಟು ಮೇವು ನಮ್ಮದೇ ತೋಟ ಹಾಗೂ ಪಕ್ಕದ ತೋಟದಿಂದ ತಂದು ಹಸುಗಳಿಗೆ ಸಾಕುವ ಒಂದು ಪದ್ಧತಿ ನಾವು ಮಾಡ್ಕೊಂಡಿದ್ದೇವೆ. ಓಕೆ, ಹಸುಗಳೆಲ್ಲ ನಿಮ್ಮನ್ನು ನೋಡಿ ಕರಿತಾ ಇದ್ದೇವೆ ನೋಡಿ, ಅದು ಸೈಲೆಂಟ್ ಇರ್ತದೆ ಆಕ್ಚುಲಿ. ಈಗ ಅವರನ್ನು ನೋಡಿಬಿಟ್ಟು ಅವರು ಇಲ್ಲಿ ಬರುವುದನ್ನು ನೋಡಿ ಎಲ್ಲ ಹಸುಗಳು ಏಕ್ದಮ್ ಕೂಗ್ತಾ ಕರೆಯೋದಲ್ಲ, ಕರಿತಾ ಇದ್ದೇವೆ. ನಿಜಕ್ಕೂ ಇದೊಂಥರ ನೋಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ ಮೇಡಮ್. ಇಷ್ಟೊಂದು ದೊಡ್ಡ ಫಾರ್ಮ್ ನೀವು ಇದನ್ನ ಮಾಡಿರೋದು, ಅಲ್ಲಿಂದ ಬಿಟ್ಟು ಬಂದು ಇದನ್ನೆಲ್ಲ ಮಾಡಿರೋದು, ಜೊತೆಗೆ ಒಂದಷ್ಟು ಜನಕ್ಕೆ ಉದ್ಯೋಗವನ್ನು ಕೂಡ ಕೊಟ್ಟಿರುವಂತದ್ದು. ನೀವು ಬೇರೆ ಕಡೆ ಉದ್ಯೋಗದಲ್ಲಿ ಇದ್ರಿ, ಈಗ ನೀವೇ ಉದ್ಯೋಗ ಕೊಟ್ರಿ ಒಂದಷ್ಟು ಜನಕ್ಕೆ. ಖಂಡಿತ ಅದೊಂದು ಸಮಾಧಾನ, ಎಷ್ಟು ಖುಷಿ ಇದೆ ಮೇಡಮ್? ಬಹಳ ಖುಷಿ ಇದೆ. ಯಾಕಂದ್ರೆ ನಾವು ಕೂಡ ನಮ್ಮ ಫ್ಯಾಮಿಲಿ ಕೂಡ ನಾವು ಜನರು ಹೇಳ್ತಾರೆ ಏನಂದ್ರೆ ನಾವು ಹಸುಗಳನ್ನ ಸಾಕ್ತಾ ಇದ್ದೇವೆ ಅಂತ ಹೇಳಿ, ಆದ್ರೆ ನಾನ್ ಹೇಳ್ತೇನೆ ಹಸು ನಮ್ಮನ್ನು ಸಾಕ್ತಾ ಇದೆ ಅಂತ ಹೇಳಿ. ಹಾಲು ಕೊಡೋದ್ರ ಮೂಲಕ ಹಸು ನಮ್ಮನ್ನು ಸಾಕ್ತಾ ಇದೆ. ಸೊ ಈ ಎಲ್ಲಾ ಹಸುಗಳಿಗೆ ನಾನ್ ಸಾಕೋದಲ್ಲ, ಅವು ನನ್ನನ್ನು ಸಾಕ್ತಾ ಇದೆ. ಜೊತೆಗೆ ಇನ್ನೊಂದು 9 ಫ್ಯಾಮಿಲಿಗಳನ್ನ ಒಂದು ಸಾಕುವಂತ ಒಂದು ಭಾಗ್ಯ ದೇವರು ಈ ಹಸುಗಳಿಂದ ನಮಗೆ ಕೊಟ್ಟಿದ್ದಾರೆ. ತುಂಬಾ ಜನ ಹೇಳ್ತಾರೆ ಮೇಡಮ್, ಈ ಹಸುಗಳಿಂದ ಅಂದ್ರೆ ಈ ಏರು ಪಂಕ್ತಿ ಪೆರಪುಣ, ಯಾರು ಹುಲ್ಲು ಯಾರು ಅದಕ್ಕೆ 24 ಗಂಟೆ ಕೆಲಸ ಮಾಡಬೇಕು, ಅದು ಬಹಳ ಕಷ್ಟ, ಅದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದರಿಂದ ಯಾವ ಲಾಭನೂ ಇಲ್ಲ, ನಷ್ಟ ಅಷ್ಟೇ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಿ ಇದಕ್ಕೆ? ಖಂಡಿತ ತಪ್ಪು. ಯಾಕಂದ್ರೆ ನಮ್ಮಲ್ಲಿ ಈಗ ನಾವು ಎಲ್ಲಾ ಸೀಸನ್ ಅಲ್ಲಿ ಹುಲ್ಲು ಅಥವಾ ಪಂಕ್ತಿ ಅಂತ ಏನ್ ಹೇಳ್ತಾರ ಅದು ಸಿಗೋದಿಲ್ಲ, ಅದು ನಿಜ. ಬಟ್ ಆ ಟೈಮಿನಲ್ಲಿ ಆ ಹುಲ್ಲು ಸಿಗದೇ ಇರುವ ಟೈಮಲ್ಲಿ ನಾವು ಹೈನುಗಾರರು ಮೊದಲೇ ಅದ್ರ ಅರೇಂಜ್ಮೆಂಟ್ ಅನ್ನು ಮಾಡ್ಕೊಳ್ಬೇಕಾಗ್ತದೆ. ಎಲ್ಲಿ ನಮ್ಮ ಹತ್ರ ಸ್ವಲ್ಪ ಜಾಗ ಇದೆಯೋ ಅಥವಾ ಲೀಸಿಗೆ ಸ್ವಲ್ಪ ಜಾಗ ತಗೊಂಡು ನೆಟ್ಟ ಹುಲ್ಲು ಅಂತ ಇದೆ, ನೇಪಿಯರ್ ಅಂತ ಇದೆ, ಸೂಪರ್ ನೇಪಿಯರ್ ಅಂತ ಇದೆ, ರೆಡ್ ನೇಪಿಯರ್ ಅಂತ ಇದೆ. ಸೊ ಅಂತದನ್ನ 1 ಅಥವಾ 2 ಎಕರೆಯಲ್ಲಿ ಎಲ್ಲಾದ್ರೂ ನಾವು ಬೆಳೆಸ್ಕೊಂಡು ಅದನ್ನ ಒಂದು ಕರೆಕ್ಟ್ ರೀತಿಯಲ್ಲಿ ನಾವು ಫಾಲೋ ಅಪ್ ಮಾಡ್ತಾ ಇದ್ರೆ ಹಸುಗಳಿಗೆ ಮೇವಿನ ಒಂದು ಕೊರತೆ ಯಾವತ್ತೂ ಆಗುದಿಲ್ಲ. ಯಾಕಂದ್ರೆ ನಮ್ಮಲ್ಲೇ ಈಗ 2.5 ಎಕರೆಯಲ್ಲಿ ನಾವು ಉದ್ದ ಹುಲ್ಲು ನೆಟ್ಟ ಹುಲ್ಲನ್ನು ಬೆಳೆಸಿದ್ದೇವೆ. ಸೊ ಅಂಥದ್ರಲ್ಲಿ ಯಾವತ್ತು ನಮಗೆ ತೋಟದ ಹುಲ್ಲು ಸಿಗುದಿಲ್ವೋ ಅದನ್ನ ಕಟ್ ಮಾಡಿ ಮೆಷಿನ್ ಅಲ್ಲಿ ಹಾಕಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇದಕ್ಕೆ ನಾವು ಬೇಕಾದಷ್ಟು ಆಹಾರವನ್ನು ನಾವೇ ರೆಡಿ ಮಾಡ್ಕೊಳ್ತೇವೆ. ಓಕೆ, ದೊಡ್ಡ ತಳಿ ತಗೊಂಡ್ರೆ ತುಂಬಾ ಹಾಲು ಸಿಗ್ತದೆ, ಸಣ್ಣ ತಳಿ ತಗೊಂಡ್ರೆ ಕಡಿಮೆ ಹಾಲು ಸಿಗ್ತದೆ. ಹೌದು ಹೌದು. ಅಂದ್ರೆ ಅದರಲ್ಲಿ HFs ಅಂತ ಇದೆ, ಒರಿಜಿನಲ್ HFs ಅಂತ ಇದೆ, ಡೆನ್ಮಾರ್ಕ್ ಅಂತ ಇದೆ, ಆಸ್ಟಿನ್ ಅಂತ ಇದೆ, ಅದರಲ್ಲಿ ಬ್ರೀಡ್ ಇದೆ, ವೆರೈಟಿ ಇದೆ. ಸೊ ಹಾಗಾಗಿ ನೋಡಿ, ಕೆಲವು ದನಗಳು ನಾಟಿ ದನಗಳಂತ ಇದೆ, ಅದು 12 ರಿಂದ 14 ಲೀಟರ್ ಹಾಲು ಕೊಡುತ್ತೆ. ಬಟ್ HF ಅಂತ ಇದೆ, ಅದು 25 ರಿಂದ 28 ಲೀಟರ್ ಹಾಲು ಉತ್ಪಾದನೆ ಈ ಹಟ್ಟಿಯಲ್ಲಿ ನಾವು ಮಾಡ್ಕೊಂಡಿದ್ದೇವೆ. ಸೊ ಯಾವ್ದು ಜಾಸ್ತಿ ಹಾಲು ಕೊಡುತ್ತೋ ಅದಕ್ಕೆ ಬೆಲೆ ಜಾಸ್ತಿ, ಯಾವ್ದೊಂದು ಮೀಡಿಯಂ ಕ್ವಾಂಟಿಟಿಯಲ್ಲಿ ಹಾಲು ಕೊಡುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಇರೋದಿಲ್ಲ, ಒಂದು ಮೀಡಿಯಂ ಬೆಲೆ ಇರುತ್ತೆ. ಗೋವಿನ ಸಗಣಿ ಮಾತ್ರ ಅಲ್ಲ, ಗೋವಿನ ಮೂತ್ರದಲ್ಲೂ ಕೂಡ ಬಹಳ ಒಂದು ಔಷಧೀಯ ಗುಣ ಇದೆ. ಎಷ್ಟೋ ಮೆಡಿಸಿನ್ಗಳಿಗೆ ಹೋಗ್ತವೆ, ಏನೋ ಅದೆಲ್ಲ ತುಂಬಾ ಅದರಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳಿದೆ ಅಂತ ಇದೆ. ಇಲ್ಲಿ ಏನಾದ್ರೂ ಆತರ ಇದೆಯಾ? ಅವಳ ಮೂತ್ರವನ್ನು ಸಂಗ್ರಹಿಸುವಂತದ್ದು, ಗೋಮೂತ್ರವನ್ನು ಸಂಗ್ರಹಿಸುವಂತ ಒಂದು ಪದ್ಧತಿ ಇನ್ನು ಸ್ಟಾರ್ಟ್ ಮಾಡಿಲ್ಲ. ಯಾಕಂದ್ರೆ ಈ ಹಟ್ಟಿಯ ವೇಸ್ಟ್ ಏನಿದೆಯೋ ಇದು ಸೀದಾ ನಮ್ದೊಂದು ಚೇಂಬರ್ ಮೂಲಕ ನಾವು ನೆಟ್ಟಿರುವ ಹುಲ್ಲಿನ ಗದ್ದೆಗೆ ಚೇಂಬರ್ಸ್ ಮೂಲಕ ಹೋಗಿ ಈ ನೀರು ಈ ವೇಸ್ಟ್ ಎಲ್ಲ ಅಲ್ಲಿ ಹೋಗಿ ಅದು ನ್ಯಾಚುರಲ್ ಗೊಬ್ಬರ ಅಲ್ಲೇ ಸೇರುತ್ತೆ. ಎಲ್ಲಿ ಅದು? ಆ ಕಡೆ ಇದೆ. ಹೌದು, ತೋಟದಲ್ಲಿ. ಹಾಗೇನೆ ಅವರು ಗೋಬರ್ ಗ್ಯಾಸ್ ಎಲ್ಲ ಮಾಡಿದ್ದಾರೆ ಹಟ್ಟಿಯಲ್ಲಿ. ಮೇಡಮ್,
ಇದರಿಂದಲೇ ನೀವು ಉತ್ಪಾದನೆ ಗ್ಯಾಸ್ ಇದೆಲ್ಲ ನಿಮಗೆ ಬೇಕಾದಾಗೆ ದಿನಕ್ಕೆ 4 ಬಟ್ಟಿ ಸೆಗಣಿ ಮಾತ್ರ. ಅದರಿಂದ ನಮಗೆ LPG ಸಿಲಿಂಡರ್ಸ್ಗಳ ಉಳಿತಾಯ ಆಗಿ 2 ಸಿಲಿಂಡರ್ಗಳ ಸಮಸ್ಯೆ ಇದೆ ಅಂತ ಹೇಳಿ. ಆದ್ರೆ ನಮಗಂತ ಸಮಸ್ಯೆ ಇನ್ನೂ ಉದ್ಭವ ಆಗಿಲ್ಲ. 4 ಬಟ್ಟಿ ಸೆಗಣಿಯಲ್ಲಿ ನಾವು ನಮಗೆ ದಿನದ ಅಡಿಗೆಗೆ ಏನು ಬೇಕಾಗುತ್ತೆ ಗ್ಯಾಸ್, ಅದು ಬಯೋಗ್ಯಾಸ್ ಇದರಲ್ಲಿ ಉತ್ಪಾದನೆ ಆಗ್ತಾ ಇದೆ, ಗೋಬರ್ ಗ್ಯಾಸ್. ಓಕೆ, ನೋಡಿ 4 ಬಟ್ಟಿ ಸಗಣಿಯಲ್ಲಿ ಅವರ LPG ಸಿಲಿಂಡರ್ ರೆಡಿ ಆಯಿತು. ಹೌದು, ಅವರ ಮನೆಯ ಸೆಲ್ಫ್ LPG ಸಿಲಿಂಡರ್ನ ಅವರೇ ರೆಡಿ ಮಾಡ್ಕೊಳ್ತಾರೆ. ಒಂದು ದಿವಸದಲ್ಲಿ ಅವರಿಗೆ ಬೇಕಾದ ಅಡಿಗೆಗೆ ಏನು ಬೇಕು ಅದನ್ನೆಲ್ಲ ಒಂದು ದಿವಸದಲ್ಲಿ ಇಲ್ಲಿ ಮಾಡ್ತಾರೆ, ಗೋಬರ್ ಗ್ಯಾಸ್ ರೆಡಿ ಆಗುತ್ತೆ. ಹೌದು. ಹೆಂಗ್ ಕನೆಕ್ಷನ್ ಮೇಡಮ್ ಇಲ್ಲಿಂದ? ಹೌದು, ಪೈಪ್ಸ್ ಮೂಲಕ ಕಿಚನ್ಗೆ ಹೋಗುತ್ತೆ ಡೈರೆಕ್ಟ್, ಈ ಪೈಪ್ ಮೂಲಕ.